ನನಗೆ ಜೀವ ಭಯ ಇದೆ. ಸುನಿತಾ ಬನ್ನೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸುನಿತಾ ಬನ್ನೇರ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಮೊನ್ನೆ ನಡೆದಿರ್ತಕ್ಕಂಥ ನನ್ನ ಕೆಳ ಅಧಿಕಾರಿಗಳು, ನನ್ನ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ನನ್ನ ವಿರುದ್ಧವೇ ಷಡ್ಯಂತ್ರ ಮಾಡಿ ಅಧ್ಯಕ್ಷರು ಮತ್ತು ಸದಸ್ಯರ ಮಾತು ಕೇಳಿಕೊಂಡು ನನ್ನ ವಿರುದ್ಧ ಅಪಪ್ರಚಾರ ಮಾಡೋದಲ್ಲದೆ ನನ್ನ ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡುತ್ತಿದ್ದಾರೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವ ಮೂಲಕ ಅವರು ನನ್ನ ವಿರುದ್ಧ ತೇಜುವಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಮೊಯ್ರಾ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗುತ್ತೇನೆ. ನನಗೆ ಜೀವ ಭಯ ಇದೆ. ಯಾರು ಬಂದು ನನ್ನನ್ನು ಕೊಲ್ತಾರೋ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ನಾನು ಬದುಕ್ತಾ ಇದ್ದೇನೆ. ನನಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದ್ರೆ ನನ್ನ ಜೀವಕ್ಕೆ ಇವರೇ ಪ್ರಮುಖ ಕಾರಣರಾಗಿರ್ತಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ ಸುನಿತಾ ಬನ್ನೇರ್ ಅವರು. ಬಂಧುಗಳೇ, ಒಂದು ಪಂಚಾಯತ್ ಒಂದು ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಒಬ್ಬ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಈ ರೀತಿಯಾಗಿ ಮಾನಸಿಕ ಖಿನ್ನತೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಯಾವ ಅಧಿಕಾರಿ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ಮೇಲಧಿಕಾರಿಗಳಿಂದ ನಾನು ಬಹಳಷ್ಟು ರೀತಿಗಳಿಂದ ಬಯಸ್ಕೊಂಡು ಬರ್ತಾ ಇದ್ದೀನಿ. ನನಗೆ ಈ ರೀತಿಯಾಗಿ ಇವರು ತೊಂದರೆ ಕೊಡ್ತಾ ಇದ್ದಾರೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿಕೊಂಡು ನನ್ನನ್ನು ಆ ಒಂದು ಹಿಂಸೆಯಿಂದ ನಾನು ಅನೇಕ ರೀತಿಗಳಿಂದ ಇಲ್ಲಿ ಹೇಳಿದ್ರು ಕೂಡ ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಅಥವಾ ವಾಟರ್ ಮ್ಯಾನ್ಗಳಾಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು, ನನ್ನ ಮಾತಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ನಾನು ಮಾಡಿದ್ದಕ್ಕೆ ತದ್ವಿರುದ್ಧವಾಗಿ ಮಾತನಾಡುತ್ತಾರೆ. ಹೀಗಾಗಿ ನನ್ನ ವಿರುದ್ಧವೇ ಅಧ್ಯಕ್ಷರ ಜೊತೆ ಸೇರಿಕೊಂಡು ಪದಾಧಿಕಾರಿಗಳ ಜೊತೆ ಸೇರಿಕೊಂಡು ನಿನ್ನೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಮನವಿ ಪತ್ರ ಸಲ್ಲಿಸಿದ್ದಾಗಿನಿಂದ ನನ್ನ ಮೇಲೆ ಬಹಳಷ್ಟು ರೀತಿಗಳಿಂದ ತೊಂದರೆ ಆಗ್ತಾ ಇದೆ. ನಾನೊಬ್ಬ ಮಹಿಳಾ ಅಧಿಕಾರಿಯಾಗಿದ್ದೀನಿ. ನಾನು ಎಲ್ಲಿಂದ ಬರಬೇಕು, ಬರೋ ಗಂಟೆ ನನಗೆ ಏನಾದರೂ ಆದರೆ ಇವರೇ ಪ್ರಮುಖ ಕಾರಣರು ಎಂದು ನಾನು ದೂರು ನೀಡಲು ಸಿದ್ಧವಾಗಿದ್ದೇನೆ ಎಂದು ಸುನಿತಾ ಬನ್ನೇರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು ಹೇಳಿದಕ್ಕೆಲ್ಲ ನಾನು ಸಹಿ ಹಾಕಬೇಕು, ಇಲ್ಲದೆ ಹೋದರೆ ನನ್ನ ಮೇಲೆ ಈ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸುನಿತಾ ಬನ್ನೇರ್ ಅವರು. ಬನ್ನಿ ಆ ವಿಷಯದ ಬಗ್ಗೆ ಒಂದಿಷ್ಟು ಅವ್ರು ಏನ್ ಹೇಳಿದ್ರು ನಿಮಗೆ ತೋರಿಸ್ತೀವಿ. ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಯದ್ಲಾಪುರ್. ನನ್ನ ಹೆಸರು ಸುನಿತಾ ಬನ್ನೇರ್ ಅಂತ. ಸುನಿತಾ ಬನ್ನೇರು. ನಿನ್ನೆ ನಡೆದ ಘಟನೆಯಲ್ಲಿ ನಂದು ಯಾವುದೂ ತಪ್ಪಿಲ್ಲ. ಅದರಲ್ಲಿ ಸ್ಟಾಫು ನನ್ನ ಕೇಳಾರ್ದೆ ಹೇಳಾರ್ದೆ ಝಡ್ಪಿ ಬಂದಿದ್ದಾರೆ. ಏನೋ ಕೆಲಸ ಇರ್ಬೇಕಂತೇಳಿ ನಾನು ಸುಮ್ಮನಾದೆ. ಅಲ್ಲಿ ಹೋಗೋವರೆಗೂ ನನ್ನ ವಿರುದ್ಧವಾಗಿ ನಂದು ಬೈಟ್ ಕೊಡ್ತಾ ಇದ್ದಾರೆ. ಒಂದು ಹೈಯರ್ ಆಫೀಸರ್ ಬಗ್ಗೆ ಬೈಟ್ ಕೊಡ್ಬೇಕಾಯ್ತು ಅಂದ್ರೆ ಅಟ್ಲೀಸ್ಟ್ ನನಗೊಂದು ಮಾತು ಕೇಳು ಕೂಡ ಇಲ್ಲ ಅವರು. ಏನು ತಪ್ಪು ಅಂತ ಕೂಡ ಕೇಳಿಲ್ಲ. ಸ್ಯಾಲ್ರಿ ಅಂತಾರೆ, ಸ್ಯಾಲ್ರಿ ಆ್ಯಸ್ ಎ ನಂದು ಏನದ ಸ್ಯಾಲ್ರಿ ನಾನು ಕರೆಕ್ಟಾಗಿ ಮಾಡೀನಿ. ನಂದು ಇನ್ನೂ ನನ್ನ ಗ್ರಾಮ ಪಂಚಾಯತಿಲಿ ನಾನು ಬಂದು ಜಾಯ್ನ್ ಆದಮೇಲೆ ನಾನು ಸ್ಪೆಸಿಮನ್ ಕೂಡ ಆಗಿಲ್ಲ. ನಮ್ಮ ಅಧ್ಯಕ್ಷರು ನನ್ನ ಸ್ಪೆಸಿಮನ್ ಕೂಡ ಕೊಟ್ಟಿಲ್ಲ ನೀವು ಇಲ್ಲಿವರೆಗೂ. ನಮ್ಮ ಅಧ್ಯಕ್ಷರು ನನ್ನ ಸ್ಪೆಸಿಮನ್ ಕೂಡ ಕೊಟ್ಟಿಲ್ಲ ನೀವು ಇಲ್ಲಿವರೆಗೂ. ನಮ್ಮ ಅಧ್ಯಕ್ಷರು ನನ್ನ ಸ್ಪೆಸಿಮನ್ ಕೂಡ ಕೊಟ್ಟಿಲ್ಲ ನೀವು ಇಲ್ಲಿವರೆಗೂ. ನೆಕ್ಸ್ಟು ಸ್ಯಾಲ್ರಿ ಅಂತೂ ನಾನು ಗೌರ್ಮೆಂಟ್ ಸ್ಯಾಲ್ರಿ ಎಷ್ಟು ಇರ್ತದೋ ಅಷ್ಟು ಕಂಪ್ಲೀಟ್ ಮಾಡೀನಿ. ಇವನ್ ಶಂಕರ್ ರಾವ್ ಅಂತೇಳಿ ಮಾತಾಡಿದ್ದಾರೆ ವಾಟರ್ ಮ್ಯಾನ. ಶಂಕರ್ ರಾವ್ ಅವ್ರದ್ದು ಅನುಮೋದನೆ ಅದ, ಅನುಮೋದನೆ ಅದ. ಅವ್ರ ಸ್ಯಾಲ್ರಿ ಬಂದ ತಕ್ಷಣ ನಾ ಅಪ್ಡೇಟ್ ಅವ್ರದ್ದು 3 ತಿಂಗಳು ಸ್ಯಾಲ್ರಿ ಆದ ತಕ್ಷಣ 3 ತಿಂಗಳು ಹಾಕೀನಿ. ಪೇಬಿಲ್ ರಿಜಿಸ್ಟರ್ ಕೂಡ ಇದೆ, ತಾವು ನೋಡ್ಕೋಬಹುದು. ಪೇಬಿಲ್ ರಿಜಿಸ್ಟರ್ ಕೂಡ ಇದೆ. ಪೂರ ಅಪ್ ಟು ಡೇಟ್ ಶಂಕರ್ ಅವ್ರ ಸ್ಯಾಲ್ರಿ ಅದ. ಆಮೇಲೆ ಅವ್ರ ಮಗನ ಮದುವೆ ಅದ ಅಂದ್ರೆ ಕೂಡ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ ನಾ. ಮಗಳ ಮದುವೆ ಅದ ಅಂದ್ರೆ ಮತ್ತೆ ಅವ್ರ ಹೆಂಡತಿಗೆ ಆರಾಮಿಲ್ಲ ಅಂದ್ರೂ ಕೂಡ ನಾ ಎಕ್ಸ್ಟ್ರಾ ಸ್ಯಾಲ್ರಿ ಮಾಡೀನಿ. ಆದ್ರೂ ಕೂಡ ನನಗೆ ಏನೋ ಉದ್ದೇಶಪೂರ್ವಕವಾಗಿ ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಕುಮಾರ್ ಅಂತ ಹೇಳಿ ಅವರು ವಾಟರ್ ಮ್ಯಾನ್ ಅನುಮೋದನೆ ಅದ. ಅವರು ನನಗೆ ಬಿಲ್ ಕಲೆಕ್ಟರ್ ಅನುಮೋದನೆ ಮಾಡ್ಲಿಕ್ಕೆ ಬರ್ಕೊಡ್ರು ಅಂತ ಹೇಳಿರು, ಲೆಟರ್ ಬರೀರಿ ಅಂತ ಹೇಳಿರು. ಅದಕ್ಕೆ ನಾ ಆಗಲ್ಲಪ್ಪ, ಈಗ ಆಲ್ರೆಡಿ ಒಬ್ಬರು ಬಿಲ್ ಕಲೆಕ್ಟರ್ ಹರ ನಮ್ಮ ಹತ್ರ ಒಬ್ಬರು ಬಿಲ್ ಕಲೆಕ್ಟರ್ ಹರ, ನಂಗೆ ಆ ರೀತಿ ಮಾಡಕ್ ಬರಲ್ಲ. ನಮ್ದೇನ ಅಷ್ಟು ಗ್ರೇಡ್ 1 ಪಂಚಾಯತಿ ಅಲ್ಲ, 1ನೇ ಬಿಲ್ ಕಲೆಕ್ಟರ್ ಸಾಕು ನಮ್ಗೆ ಅಂತೇಳಿ ನಾ ಸುಮ್ಮನಾದೆ. ಅಲ್ಲಿನಿಂದ ಇಲ್ಲಿವರೆಗೆ ಅವು ಒಟ್ಟ ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಮಿನಿಮಮ್ 6 ತಿಂಗಳು ಬಂದಿಲ್ಲ. ನನಗೆ ರೀಸೆಂಟಾಗಿ 1 ತಿಂಗಳ ಒಳಗಡೆ ನಂಗೆ ಮರ್ಕಲ್ ಜಾಯ್ನ್ ಆದಮೇಲೆ ಮತ್ತೆ ಇಲ್ಲಿ ಬೇರೆ ಅಧಿಕಾರಿ ಬಂದಮೇಲೆ 1 ತಿಂಗಳಲ್ಲಿ ಬರ್ತಾ ಇದ್ದಾರೆ. ಬಂದು ನಾನೇನಂತೀನಿ, ನೋಡಪ್ಪ ನೀನು ವಾಟರ್ ಮ್ಯಾನ್ ಅಂತೇಳಿ ಮಾಡ್ಲತ್ತಿದ್ದೆ ಮಾಡು, ಅದ್ರ ಒಂದು ಫೋಟೋ ಹಾಕು ಅಂತ ಹೇಳಿ ನಾ ಅಷ್ಟೇ. ಒಂದು ಫೋಟೋ ಹಾಕ್ರಿ, ದಿನ ಟ್ಯಾಕ್ಸ್ ವಸೂಲಿಗೆ ಹೋಗ್ನು ಒಂದು ಫೋಟೋ ಹಾಕ್ರಿ, ಇದಕ್ಕೆ ವಾಟರ್ ಮ್ಯಾನ್ ಅಂತ ಹೇಳಿ ನೀರು ಬಿಡ್ಲಕ್ಕೆ ಹೋಗ್ನು ಒಂದು ಫೋಟೋ ಹಾಕ್ರಿ ಅಷ್ಟೇ ಕೇಳಿರೋದು. ಮತ್ತೆ ನಾ ಅದಕ್ಕೆ ಬಿಟ್ಟು ಏನು ಕೇಳಿಲ್ಲ. ಏನು ಬೇರೆ ನನ್ನ ಪರ್ಸನಲ್ ಕೆಲಸ ಹೇಳಲ್ಲ, ನನ್ನ ಮನೆ ಕೆಲಸ ಹೇಳಲ್ಲ, ಆ್ಯಸ್ ಎ ಆಫೀಸ್ ಕೆಲಸ ಅಷ್ಟೇ. ಈ ರೀತಿ ಮಾಡಿ ನಾವು ಗ್ರೂಪ್ನ ಹಾಕಕ್ಕೆ ಗೊತ್ತಾಗ್ತದ. 6 ತಿಂಗಳಾಯ್ತು ಅವ್ರು ಬರ್ತಾನೆ ಇಲ್ಲ. ನಂಗೆ ಅಟೆಂಡೆನ್ಸ್ ಕೊಡಲ್ಲ ಹೊಂಟ್ರ ಅಂತೇಳಿ ಅಧ್ಯಕ್ಷರಿಗೆ ಕರ್ಕೊಂಡ್ಬಂದರು. ಸೋಮವಾರ ದಿನ
ಸೋಮವಾರ ದಿನ ಅಧ್ಯಕ್ಷರು ಹೇಳಿದ್ರು, ಮೇಡಮ್ ನಾಳೆ ನಡೆದು ಫೋಟೋ ಹಾಕ್ರಪ್ಪ. ಅಧ್ಯಕ್ಷರು ಹೇಳಿದ್ರು, ಆಯ್ತು ಹಾಕ್ತೆ ಅಂದರು. ನಿನ್ನೆ ಕೂಡ ಬರಲಿಲ್ಲ. ಅವ್ರು ಉಲ್ಲಾಸಿನಿ ಮೇಡಮ್ ಹತ್ರ 25,000 ರೂಪಾಯಿ ತಗೊಂಡವ ಮುಟೇಶನ್ ಮಾಡ್ಲಕ್ಕ. ಅವ್ರು ನನಗೆ ಪದೇ ಪದೇ ಫೋನ್ ಹಚ್ಲತ್ತಾರ, ಪದೇ ಪದೇ ಫೋನ್ ಹಚ್ಚಿ ನನ್ನ ಟಾರ್ಚರ್ ಮಾಡ್ತಾರೆ. ರಾಜ್ಕುಮಾರ್ ವಾಟರ್ ಮ್ಯಾನ್ 25,000 ರೂಪಾಯಿ ತಗೊಂಡು ಫೋನ್ ಪೇ ಹಾಕೊಂಡನ, ಉಳಿದಿದ್ದು ಕ್ಯಾಶ್ ತಗೊಂಡನಂತ. ಅವ್ರು ಪದೇ ಪದೇ ಫೋನ್ ಹಚ್ಲತ್ತಾರ. ಅದು ಆಗಲ್ಲ ಮುಟೇಶನ್ ಅಂತೇಳಿ ಹೇಳಿನ. ಮತ್ತೆ ಇವ್ರು ರೊಕ್ಕ ತಗೋಬೇಕಾಗಿತ್ತು ಅವ್ರ ಹತ್ರ. ನನ್ನ ಹೆಸರು ಹೇಳಿ ರೊಕ್ಕ ತಗೊಂಡು ನನಗೆ ಬ್ಲೇಮ್ ಮಾಡ್ತಾರೆ ಅವರು. ಅದ್ರ ಸಂಬಂಧ ಅವ್ರಿಗೆ ಯಾರು ಕುಮ್ಮಕ್ಕದನೋ, ಬಾಡಿ ಕುಮ್ಮಕ್ಕದನೋ, ಯಾರು ಕುಮ್ಮಕ್ಕದನೋ ವಿನಾಕಾರಣ ನನಗೆ ಹರಾಸ್ಮೆಂಟ್ ಮಾಡತ್ತಾರ. ನಾ ಸೆಕ್ಯೂರ್ ಸಲ ನಂದು ಇದು ಕಾಪಾಡ್ಕೊಳ್ಳಕ ನಾ ಪೊಲೀಸ್ ಮೊರೆ ಹೋಗ್ಬೇಕಂತ ವಿಚಾರ ಮಾಡಿ. ನಾ ಮಹಿಳಾ ಅಧಿಕಾರಿ ಇದ್ದೀನಿ, ನನಗಿಲ್ಲಿ ಜೀವಕ್ಕೆ ಅಪಾಯ ಅದ. 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 ನನಗೆ ಜೀವ ಬೆದರಿಕೆ ಹಾಕ್ತಾರ, ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ವಿನಾ ನನಗೆ ಹೇಳ ನನಗೆ ಜೀವ ಬೆದರಿಕೆ ಹಾಕ್ತಾರ, ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ವಿನಾ ನನಗೆ ಹೇಳ ನನಗೆ ಜೀವ ಬೆದರಿಕೆ ಹಾಕ್ತಾರ, ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ವಿನಾ ನನಗೆ ಹೇಳಾರ್ ಕೇಳಾರ್ದೇನೆ ಒಂದು ಹೈಯರ್ ಅಫ್ಸರ್ ಬಲ್ ಹೋಗಿ ಅವ್ರು ಬೈಟ್ ಕೊಡ್ತಾರ ಅಂದ್ರೆ ಇನ್ನ ಏನ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗ್ತದೆ ಇವ್ರಿಗೆ. ಮುಂದೆ ಏನ್ ಮಾಡ್ಬೋದು ಇವರು. ಮೇಡಮ್ ಮತ್ತೆ ನೀವು ಅವ್ರಿಗೆ ಅಟೆಂಡೆನ್ಸ್ ತಗೊಳಕ ಬಯೋಮೆಟ್ರಿಕ್ ಥಂಬ್ ಮಾಡ್ತಾ ಕೊಡ್ತಾ ಇಲ್ಲ ಅಂತಲ್ಲ, ಯಾಕೆ? ಯಾರಿಗೆ ಕೇಳಾರ ಅವರು? ನನ್ ಕೇಳ್ತಾರ. ಒಂದ್ ಸರ್ತಿ ನಿಮ್ಗೆ ಕೊಟ್ರೆ ಮಾತ್ರ ಇವ್ರಿಬ್ರು ಹರ ಇಲ್ಲಿ ಸೆಕ್ರೆಟರಿ ಹರ ದೇವೇಂದ್ರ ಹರ, ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಕೊಡಲ್ಲ. ಅವರು ಸ್ಟಾಫೇ ಹರಲ್ಲ. ಅಟೆಂಡೆನ್ಸ್ ಹಾಕ್ಬೇಕು, ಓಡೋಗ್ಬೇಕು. ಅಟೆಂಡೆನ್ಸ್ ಹಾಕೋದು ಹೋಗೋದು. ಆಫೀಸ್ ಕೆಲಸ ಜೀರೋ, ಏನು ಕೆಲಸ ಮಾಡಲ್ಲ. ನನ್ಗೆ ಸೋಷಿಯಲ್ ಆಡಿಟ್ ನಡೆದದ, ಫೈಲ್ ಕಂಪ್ಲೀಟ್ ಮಾಡ್ರ ಅಂದ್ರೆ ಒಬ್ಬರು ಬರಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ. ಫೋನ್ ಎತ್ತಿದ್ರು ಕೂಡ ನಿಮ್ಮ ಮಾತು ಏನ್ ಕೇಳಲ್ಲ ನಾವು. ಹೀಗೆ ಸೀದಾ ನೀವೇನ್ ಕೇಳ್ಬೇಕಾಗಿಲ್ಲ ನಮಗ, ನಿಮ್ಮ ಮಾತು ಕೇಳಲ್ಲ ನಾವು ಅಂತಾರ ಸೀದಾ ಸೀದವ್ರು. ಯಾರು ಕುಮ್ಮಕ್ಕದವ್ರಿಗೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ನನ್ಗೆ. ಮೇಡಮ್ ಆ ತರ ಕೊಟ್ಟೀನಿ, ಈ ಅವ್ರಿಗೆ ಲೆಟರ್ ಕೊಟ್ಟೀನಿ, ಈಗ ಸಿ ಅವ್ರಿಗೆ ಕೊಟ್ಟೀನಿ ಲೆಟರ್ ಕೊಟ್ಟೀನಿ. ಇದ್ರದ್ದು ಏನು ಉತ್ತರ ಬರ್ಲಿಲ್ಲ, ಏನೇನ್ ರಿಪ್ಲೈ ಬಂದಿಲ್ಲ, ಏನೇನ್ ರಿಪ್ಲೈ ಇಲ್ಲ. ಆಮೇಲೆ ಇವ್ ಬಿಲ್ ಕಲೆಕ್ಟರ್ ಈಗ ಆಡಿಟ್ ರಿಪೋರ್ಟ್ ಅದ 6,18,000 ರೂಪಾಯಿ ಕಟ್ಟದ ಒಂದು ಆಡಿಟ್ ರಿಪೋರ್ಟ್. ಈಗ 50,000 ಹಾಕ್ಯಾರ ನೋಡ್ರಿ. ಇದು ಆಡಿಟ್ ರಿಪೋರ್ಟ್ ಕೂಡ ನಂದು ರೊಕ್ಕನೇ ಕಟ್ಟೋದಿಲ್ಲ ಅಂತ ಹೇಳ್ತಾನ ನಮ್ಮ. ಮನ ಬಂದಂತೆ ಬೇಕಾಬಿಟ್ಟಿಯಾಗಿ ರಿಸಿಪ್ಟ್ ಹರಿತಾನ. ಮನ ಬಂದಂತೆ ತನ್ನ ಲಾಗಿನ್ ಮನ ಬಂದಂತೆ ಯಾರಿಗೆ ಬೇಕಾಗಿದ್ದು ಒಂದೇ ನಂಬರ್ ಎಷ್ಟು ರಿಸಿಪ್ಟ್ ಕೊಟ್ಟಾನ ಈಗ ಇದನ್ನು ತೋರಿಸ್ತೀನಿ ನಿಮ್ಗೆ. ಒಂದೇ ನಂಬರ್ ಬೇಕಾದಂತೆ ರಿಸಿಪ್ಟ್ ಕೊಡ್ತಾನ. ಕೇಳಿದ್ರೆ ಏನು ಆಯ್ತ್ರಿ ಮೇಡಮ್, ಆಯ್ತು ಏನ್ ಮಾಡ್ಕೋತೀರಿ ಮಾಡ್ಕೋರಿ, ಏನ್ ಮಾಡ್ಕೋತೀರಿ ಮಾಡ್ಕೋರಪ್ಪಂತ ಉತ್ತರ ಅದ ಇವ್ರ ಹತ್ರ. ನಿಮ್ಮ ಏನು ಬಾಡಿ ಇದೆ ಮೇಡಮ್, ಅವ್ರ ಗಮನಕ್ಕಿದೆ? ಹಾ, ಎಲ್ಲರೂ ಗಮನಕ್ಕಿದೆ. ಮತ್ತೆ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹರ, ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಹರ. ಒಂದೇ ರಸೀದಿನ ಬೇರೆ ಬೇರೆ ಎಲ್ಲ ಕೊಡ್ತಾರೆ. ಒಂದೇ ರಶೀದ್ ಇಲ್ಲ. ನಿಮ್ದು ಒಂದು 7,000 ಇದೆ ಅಂತ ತಿಳ್ಕೊರಿ. 3,000 3,000 3,000 300 300 3-4 ರಶೀದಿ ಹರಿತಾನೆ ಒಂದೇ ನಂಬರ್. ಇದು ಒಂದೇ ನಂಬರ್ ರಶೀದಿ. ಇದು ಹಂಗ ಹರಿಬೋಕ್ ಬರ್ತದ? ಬರಲ್ಲ. ಇದು ಫ್ರಾಡ್, ಇದು ಫ್ರಾಡ್. ಅವ್ರು ಬಹಳ ಜನ ಒಂದ್ ಸರ್ತಿ ಬಂದ್ ಬಹಳ ಜನ ಬೈದರು. ನನ್ನ ಗಮನಕ್ಕೆ ಬಂದ್ಮೇಲೆ ನಾನು ನೋಟಿಸ್ ಕೂಡ ಕೊಟ್ಟಿನಿ ಇದಕ್ಕೆ, ಈ ರೀತಿ ಮಾಡಬೇಡ ಅಂತ ಹೇಳಿ. ಆಮೇಲೆ ಕೆಲವು ಸದಸ್ಯರು ಕಂಪ್ಲೇಂಟ್ ಕೂಡ ಕೊಟ್ಟಾರೆ ಇದ್ರ ಬಗ್ಗೆ ಟಿಪಿಗೆ. ಅದನ್ನು ತಳ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದೆ, ನೋಡಪ್ಪ ಇದು ಸರಿ ಅಲ್ಲ, ನೋಡ್ ನಿನ್ ನೌಕರಿ ಹೋದ್ರೆ ನನ್ಗೇನ್ ಇದಿಲ್ಲ, ಮಾಡ್ಬೇಡ ಈ ರೀತಿ ಅಂತ ಹೇಳಿ ಕೂಡ ಹೇಳಿದೆ. ಆದ್ರೂ ಕೂಡ ಕೇಳಿಲ್ಲ ಅವರು. ನಾ ಏನಾರ ಹೇಳ್ತೀನಲ್ಲ, ಹಾ ಆಯ್ತು, ಹಾ ಮಾಡ್ತೀನಿ, ಇದೇ ಹಾರೈಕೆ ಉತ್ತರ. ಈ ಕೆಲಸ ಇವತ್ತು ಹೇಳಿ ಈ ಕೆಲಸ ಒಟ್ಟ ಆಗಲ್ಲ ಅವನಿಂದ. ಮೇಡಮ್ ಈಗ ಅವ್ರ ಪಂಚಾಯತ್ 1 ಲಕ್ಷ ಅಥವಾ 1.5 ಲಕ್ಷ ರಿಟರ್ನ್ ಕೊಡ್ಬೇಕಂತ ಅದು ಯಾವ್ದು ದುಡ್ಡು ಮೇಡಮ್? ಅದು ಟ್ಯಾಕ್ಸ್ ಕಲೆಕ್ಷನ್ ಏನು ಅವರು 1.5 ಲಕ್ಷ ಹಾಕ. ಆಡಿಟ್ ರಿಪೋರ್ಟ್ ಇದೆ, ಇದು ಅಂತೂ ಸುಳ್ಳು ಹೇಳಲ್ಲ. ಆಡಿಟ್ ರಿಪೋರ್ಟ್ 50,000 ಹಾಕಿದಾರೆ ನೋಡ್ರಿ ಇದ್ರ ಲೆಟರ್. ಅದು ಉಸಿಲಿ ಮಾಡ್ಯಾರ ಮೇಡಮ್, ಸ್ವಂತ ಖರ್ಚು ಮಾಡ್ಯಾರ ಅಥವಾ ಏನು? ಸ್ವಂತ ಖರ್ಚು ಮಾಡ್ಯಾರ. ಕೆಲವೊಂದು ನಾ ಪಂಚಾಯತಿದಿಂದ ಖರ್ಚು ಮಾಡಕ್ ಹೇಳೀನಿ, ಅದು ಕೂಡ 1.5 ಲಕ್ಷ ರೂಪಾಯಿ ನಾ ಜಮಾ ಖರ್ಚು ಮಾಡ್ಕೊಟ್ಟಿನಿ ಕೂಡ. ಅದು ಜಮಾ ಖರ್ಚು ಕಟ್ಟಿಲ್ಲ, ಬ್ಯಾಂಕಿಗೆ ಕಟ್ಟಿಲ್ಲ. ಅದು ಜಮಾ ಖರ್ಚು ಅಂದ್ರೆ ವಸೂಲಿ, ನಾವು ಚೆಕ್ ಬರೀತೇವೆ ಅವ್ರ ಹೆಸರಿಗೆ, ಅದು ಜಮಾ ಮಾಡಿ ಅಮೌಂಟ್ ಡ್ರಾ ಮಾಡಿ ಮತ್ತೆ ಕಟ್ಟಬೇಕು. ಅದು ಕೂಡ ಕಟ್ಟಿಲ್ಲ. ಡ್ರಾ ಮಾಡ್ಕೊಂಡಾರ ಅಷ್ಟಕ್ಕೆ ಉಳ್ದಾರ. ಅದು ಕೂಡ ಅದ ರಿಪ್ಲೈ ಪಾಶೀಟ್ ಕೊಡ್ತೀನಿ ನಾನು ನಿಮಗೆ. ಈಗ ಮೇಡಮ್ ಎಷ್ಟು ದಿನ ಅವ್ರಿಗೆ ಯಾವ ಹಿಂದ ಸಪೋರ್ಟಿವ್ ಅವ್ರ, ಅವರು ಬಾಡಿ ಸಪೋರ್ಟ್ ಅದ ಅವ್ರಿಗೆ. ಪಂಚಾಯತಿದಲ್ಲಿ ಏನೇನ್ ನಡೀತದೆ ಎಲ್ಲ ರಿಪ್ಲೈ ಇಡ್ತಾರ. ಮೇಡಮ್ ಎಷ್ಟಕ್ಕೆ ಬಂದ್ರು, ಎಷ್ಟಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು. ಯಾಕೆ ಇವೆಲ್ಲ ಜಾಸೂಸಿಗಳು? ಇವ್ರು ಕೆಲಸ ಮಾಡ್ಲಕ್ ಬಂದಾರ, ನಾನು ಜಾಸೂಸಿ ಮಾಡಕ್ ಬಂದಾರ. ಬಾಡಿ ಅಂದ್ರೆ ಮೇಡಮ್ ಬಾಡಿ ಸದಸ್ಯರ ಸಪೋರ್ಟ್ ಅದ, ಕೆಲವೊಂದು ಸದಸ್ಯರ ಸಪೋರ್ಟ್ ಅದ. ಆಮೇಲೆ ಆಫೀಸ್ನಿಂದ ಎಲ್ಲಾ ಕಡತಗಳು ಕಳು ಆಗ್ತಾವ ನಮ್ಮ ಹತ್ರ. ಕಡತಗಳು ಕಳು ಆಗ್ತಾವ. ಯಾರು ಮಾಡ್ತಾರ? ಬಿಲ್ ಕಲೆಕ್ಟರ್ ಕೊಟ್ಟಾರ ಅಂತ ಹೇಳಿ ಹೇಳಿದಾರ ಅವರು. 2 ಕಡತಗಳು ಕಳು ಆಗಿದಾವ ನಮ್ಮ ಹತ್ರ. 2 ಫೈಲ್ ಹೋಗಿದ್ವು. 2 ಫೈಲ್
ಯಾವ ಅಧ್ಯಕ್ಷರು ಸಪೋರ್ಟ್ ಕರ್ಕೊಂಡು ಹೋಗಿ ನೀವ್ ಅಲ್ಲಿ ಇದ್ದೀರಿ ಅಲ್ಲಿ ಹೌದ್ರಿ ನಾ ಇರ್ಲಿ ನನ್ ಕೆಲ್ಸಕ್ಕೆ ನಾ ಹೋಗಿದ್ದೆ ನೀವ್ ಅಲ್ಲಿ ಲೆಟರ್ ಕೊಡ್ಲಾದ್ರಿ ಇವ್ರು ಕೂಡ ಅವ್ರ ಜೊತೆಗಿದ್ರು ಯಾರು ಲೆಟರ್ ಅವ್ರ ಕೊಟ್ಟಾರ ಅವ್ರ ಕೊಟ್ಟಾರ ನನಗ ಅದಕ್ಕ ಏನು ಸಂಬಂಧ ಇಲ್ಲ ಹೌದ್ರಿ ಮೇಡಮ್ ಅವ್ರೆ ಅವ್ರ ಥಂಗ್ ಕೊಡು ಅಂದ್ರೆ ಯಾಕೆ ಕೊಡಲ್ಲ ಹೋದ್ರಿ ನಾ ಹೇಳಿದ್ದಲ್ಲ ನನಗ್ ಕೇಳಿಲ್ಲ ಅವ್ರು ಹೆಂಗ್ ಕೇಳ್ತಾರ ದಿನ ಬಂದ್ ಕಾಲ್ ಬಿದ್ದು ಕೇಳ್ಬೇಕಾ ಹೆಂಗ ಇಲ್ಲ ದಿನ ಅವ್ರ ಕೆಲ್ಸ ಅದ ಅವನಿಗೆ ಬೇಡ ಅಂತ ಹೇಳಿದ್ರಿ ದೇವಿಂದರ್ ಇಲ್ವಾ ಅಧ್ಯಕ್ಷರು ಇರ್ತಾರ ಕರಿತೇನೆ ಅವ್ರವ್ರ ಕೆಲಸ ನೀರಿಗೆ ಬಿಡ್ಲಕ್ ಹೋಯ್ತಾರ ಏನಂತೀರಿ ಫೋಟೋ ಹಾಕ್ಲಕ್ಕೆ ಏನ್ ತಪ್ಪ್ರಿ? ತಪ್ಪಿಲ್ಲ. ಯಾಕೆ ಹಾಕ್ಬಾರ್ದು? ತಪ್ಪಿಲ್ಲ. ಅವ್ರ ಮೊಬೈಲ್ದಾಗ ಏನೋ ಚಾರ್ಜ್ ಇದ್ದಿಲ್ಲ ಅಂತ ಹಾಕಿಲ್ಲ ನಿನ್ ಒಂದಿನ ಏನ್ರಿ ನಾ ಮೊನ್ನೆ ಬಿ ಅವ್ರ ಅಟೆಂಡೆನ್ಸ್ ಕೊಡಲ್ಲ ಹೋದ್ರ ನಾ ಬಂದ್ ಹೇಳದ ಮೇಡಮ್ ಅವ್ರಿಗೆ ಇವತ್ ಒಂದಿನ ಕೊಡ್ರಿ ನೋಡ್ರ ನಾಳಿನ ದುಡ್ಗೆ ಅಂದ್ರೆ ಕೊಟ್ಟರು ಕೊಟ್ಟಿದ್ ಮತ್ ಮರ್ದಿನ ಅದೇ ಕೊಡಲ್ಲ ಅಂತಂದ್ರ ಅಂತ ಕೊಡಲ್ಲ ಅಂದ್ರೆ ಅವ್ರಿಗೆ ಎಲ್ಲೋ ಮರ್ದಿನ ಫೋಟೋ ಹಾಕ್ಬೇಕಲ್ಲ ನೀವು ವಾಟರ್ ಮ್ಯಾನ್ ಒಂದ್ ಕೆಲಸ ವಾಟರ್ ಮಾಡ್ಬೇಕಲ್ಲ ಕೇಳ್ಕೊರದು ಮಾತಲ್ಲ ನಮ್ ಕೇಳ್ತಾರೆ ಯಾರು ಯಾವುದೂ ಇಲ್ಲ. ಒಂದಿನ ಎಕ್ಸ್ಕ್ಯೂಸ್ ಆಯ್ತಾ ಮರ್ದಿನ ಬಿ ನಾ ಹೇಳಿದ್ ಕೇಳಲ್ರಿ ನೀವು ಮರ್ದಿನ ಬಿ ನಮ್ಮ ಅಧಿಕಾರಿಗಳು ಬೆಲೆ ಇಲ್ಲ ಇಲ್ಲಿ ನೀವ್ ಕೇಳ್ಬೇಕ್ರಿ ಅಧಿಕಾರಿ ಕೇಳದೇ ಅದ ಹೇಳದೇ ಅದ ಯಾರು ಕೇಳ್ಬೇಕು ಅಧಿಕಾರಿ ಕೇಳಿದ ಮಾತಿಗೆ ಬೆಲೆ ಅದನ್ನೇ ಲಾಸ್ಟ್ ಹೇಳ್ಬೇಕು ನನಗೆ ಇದು ನಮ್ಮ ಮಾತಿಗೆ ಬೆಲೆ ಅದನ್ನೇ ಇಲ್ಲ ಈ ಸಮಸ್ಯೆ ಬಹಳ ದೊಡ್ಡದು ಮಾಡತ್ತೀರಿ ನೀವು ಆಗ್ಬೇಕು ಎಷ್ಟು ದಿನ ಸುಮ್ಕೊಂತೀನಿ ನನ್ಗ ಜೀವ ಬೆದರಿಕೆ ಅದ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ಯಾರಿಂದ ಜೀವ ಬೆದರಿಕೆ ಅದ ಇಬ್ಬರು ಸ್ಟಾಫ್ ದಿಂದ ಬಿಲ್ ಕಲೆಕ್ಟರ್ ಲಕ್ಷ್ಮಣ ರಾಜ್ಕುಮಾರ್ ವಾಟರ್ ಮ್ಯಾನ್ ಇವ್ರಿಬ್ಬರ್ಲಿಂದ ಜೀವ ಬೆದರಿಕೆ ಅದ ಇವ್ರು ನನ್ನ ಜೀವ ಹೊಡ್ಲಕ್ ಹಿಂದಕ್ಕಾಗದು ಇವ್ರಿಗೆ ಹಿಂದೆ ಕುಮ್ಮಕ್ ಅದ ಹಿಂದೆ ಕೆಲವೊಬ್ರು ಕುಮ್ಮಕ್ ಅದ ಮೇಡಮ್ ಎನ್ ಬಿ ಮಾಡ್ರಿ ನಾವ್ ಇರ್ತೇವ್ ಸಂಕಟ ಅಂದಿನವ್ರ ಇದನ್ನ ಇದು ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ ದಾಗ ಕೊಟ್ಟಿದೆ ಸರ್ವಿಸ್ ಅದ ನಂದು ನಾನು ಸಿಂಧೋಲ್ ಮಾಡೀನಿ ಚಿಟ್ಟ ಮಾಡೀನಿ ಅಲ್ಲಿ ಸ್ಟಾಫಿಗೆ ಕೇಳಬಾರ್ದು ಬಿನಾ ನನಗೆ ಗೊತ್ತಿಲ್ದಾನೆ TP ZP ಹೋಗ್ತಾರೆ ಅಂತೇಳಿ ನಾವ್ ಒಂದ್ ಏನಾರ ಕೆಲಸ ಹೇಳ್ದಲ್ಲ ಪರ್ಸನಲ್ ಕೆಲಸ ಅದ ಅಂತೇಳಿ ಹೋಗ್ತಾರೆ TP ZP ಯಾರು ಒಂದು ಆಫೀಸ್ ಕೆಲಸ ತಗೊಂಡು ಹೋಗೋದು ನಿನ್ನ ಯಾರಿಗೆ ಕೇಳೋದ್ರು ಅವರು ಹೋಗ್ಲಿ ಇಲ್ಲಿ ಮ್ಯಾನ್ಯುವಲ್ ಅಟೆಂಡೆನ್ಸ್ ಹಾಕ್ಯಾರ ಓಕೆನಾ ಅಲ್ಲಿ TP ZP ಹೋಗ್ಯಾರ ಏನಾಯ್ತು ಅಂದ್ರೆ ಯಾರು ಜಿಮ್ಮೆದಾರಿ ಇರ್ತೀರಿ ಅದಕ್ಕ ಯಾರು ಜಿಮ್ಮೆದಾರಿ ತಗೋತೀರಿ ಹೇಳ್ರಿ ಏನೇ ಆಯ್ತು ಹಾಗೆ ಬರುವಾಗ ಯಾರು ಜಿಮ್ಮೆದಾರಿ ತಗೋತೀರಿ ಅಧ್ಯಕ್ಷರು ತಗೋತೀರ ಯಾರಿಗೆ ಕೇಳ್ತೀರಿ ನೀವೆಲ್ಲರೂ ನೀವು ಓಟ್ ಎಲ್ಲ ಇಲ್ಲ ಕೊಟ್ರ ಅವ್ರು ಅಲ್ಲಿ ಹೋಗೋ ಸಮಸ್ಯೆನೇ ಬರಲ್ಲ ಓಕೆ ಹಾಕ್ತಿರು ಅಂತ ಹೇಳಿ ನನಗೆ ಕೇಳಿರ ದಿವಸ ಕೇಳೋದಿಲ್ಲ ಇಲ್ಲ ಮನೆ ಫೋಟೋ ಓಕೆ ಮಂಡ್ಯ ದಿನ ಏನಾಯ್ತು ಅಧ್ಯಕ್ಷರು ಬಂದರು ನಾಳೆ ನಡೆದ ಫೋಟೋ ಹಾಕ್ರಿ ಅಂತ ನೀವು ಹೇಳಿದೆ ಹಾಕಂತಿದೆ ಫೋಟೋನೇ ಹಾಕಂತ ಹೇಳಿದೆ ಅವನ ಬಳಿ ಏನೋ ಚಾರ್ಜ್ ಇದ್ದಿಲ್ಲ ಫೋಟೋ ಅದು ಎಲ್ಲ ಗೊಡ್ಡು ನೆಪ ಅದು ಸರ್ ಒಂದ್ ತಾಸು ಅಧ್ಯಕ್ಷರೇ ಒಂದ್ ತಾಸ ಆದ್ಮೇಲೆ 2 ತಾಸ ಆದ್ಮೇಲೆ 11 ಫೋನ್ ಹಚ್ಚಿದ ಅವ್ರು ಹಾಕ್ಬೇಕಲ್ಲ 11 ಫೋನ್ ಹಚ್ಚಿದ ಅದು ಅವ್ರ ತಪ್ಪು ಏನಂತ್ರಿ ಅವ್ರ ತಪ್ಪು ಹೇಳ್ರಿ ಇವ್ರ ತಪ್ಪು ಹೇಳ್ರಿ ಏನಿದೆ ಅಂತ ಹೇಳಿ ಒಂದೇ ಅದು ಮತ್ತ ಒಂದೇ ವಾಟರ್ ಮ್ಯಾನ್ ಒಂದು ಬೇಕು ಬೇರೆ ವಾಟರ್ ಮ್ಯಾನ್ ಒಂದು ಬೇಡ ಹೇಳ್ರಿ ಅದು ನೀವು ಜವಾಬ್ದಾರ ನಿಮ್ಗೆ ಎಷ್ಟೋ ಸಲ ಹೇಳಿದ್ ನಾನು ಕೇಳತ್ತೀರಿ ಇದು ಜಡ್ಪಿಗೆ ಹೋಗಿದ್ ಯಾವ ಜವಾಬ್ದಾರರು ನಿಮ್ದೇ ಯಾರು ಜವಾಬ್ದಾರರು ವೀಕ್ಲಿ ನನಗೆ ಹಿಸಾಬ್ ಬೇಕು ಅಂತ ಒಂದು ನೋಟಿಸ್ ರಿಪ್ಲೈ ಇಲ್ಲ ಸಿಂಗಲ್ ಒಂದು ನೋಟಿಸ್ ರಿಪ್ಲೈ ಇರಲ್ಲ ಇದನ್ನು ಹೇಳ್ಬೇಕಲ್ಲ ಅಧ್ಯಕ್ಷರೇ ಇದೆಲ್ಲ ಮಾಡಂತ ಸಿಂಗಲ್ ಈಗ ಇವ್ರಿಗೆ ಕೊಟ್ಟಿನಿ ಇವ್ರಲಿಂದ ಬಂದದ್ದು ಇಲ್ಲಿ ಹೇಳಿದ್ ಕೇಳಲೇವು 26ನೇ ಜನವರಿಗೆ ಒಬ್ಬರು ಹೈಯರ್ ಅಫ್ಸರ್ ಅಂತೇಳಿ ವಿಶೇಷ ಗ್ರಾಮ ಸಭೆ ಇತ್ತಲ್ಲ ಎಲ್ಲ ಕಡೆ ಜಿ 26ನೇ ಜನವರಿಗೆ ನಾವು ನಮ್ಮ ಆಪರೇಟರ್ ಅದು ಪ್ರೊಸೀಡಿಂಗ್ ಮಾಡೋದಿತ್ತಲ್ಲ ಜರೂರಿ ಇತ್ತು ಕುಂತಿದ್ದೆವು ಒಂದು 4 ಕಾಲ್ ಹಚ್ತೆ ಹೊಟ್ಟೆ ಎತ್ತಲ್ಲ 5 ಕಾಲ್ ಹಚ್ಚದ ಹೊಟ್ಟೆ ಎತ್ತಲ್ಲ ನಿಮ್ದು ಕೇಳಲ್ಲ ನೀವು ಹೇಳಿದ್ದಲ್ಲೇ ಕೇಳಕ್ ಇಲ್ಲ ನಾನು ಮುಗಿದ ಕೆಲಸ ನಡೆದನ ರೆಕಾರ್ಡಿಂಗ್ ಅದ ಬರ್ಬೇಕು ನಿಂತಿತ್ತು ನಂದು ಸೇಫ್ಟಿ ಇರ್ತಿದ್ದ ನಾನು ಸೇಫ್ ಆಯ್ತಿದ್ದ ನಾನು ಮುಟೇಶನ್ ಇಟ್ ನಾ ಯಾವ ಇಲ್ಲಿಗಲ್ ಇದ್ದಲ್ಲ ನಾ ಮಾಡಲ್ಲ ನನ್ನ ಫ್ರಾಡ್ ಸಿಗ್ನೇಚರ್ಗಳು ಹೊಡಿತಾರ ಅಂತವು ಎಷ್ಟು ಇರ್ಬೋದು ಮೇಡಮ್ ಭಾಳವ ನನ್ನ ಫ್ರಾಡ್ ಸಿಗ್ನೇಚರ್ಗಳು ಹೊಡಿತಾರ ಈಗ ಇದು ನನ್ನ ಸಿಗ್ನೇಚರ್ ಅಲ್ಲ ನನ್ನ ಫ್ರಾಡ್ ಸಿಗ್ನೇಚರ್ ಹೊಡಿತಾರ ಇದು ಕ್ರಿಮಿನಲ್ ಕೇಸಿಗೆ ಬುಕ್ ಬರಿಲ್ಲ ನಾ ಬರೀತೆ ಕಂಪಲ್ ನನಗೆ ಇವ್ರು ಹರಾಸ್ಮೆಂಟ್ ಮಾಡತ್ತಾರ ಅಂದ್ರೆ ನಾ ಇವ್ರಿಗೆ ಬಿಡಲ್ಲ
ಇವ್ರು ಸ್ಟಾಫ್ ಆಗಿ ನಾನು ಇವತ್ತೇ ಇಲ್ಲಿ ಬಂದು ಜಾಯ್ನ್ ಆಗಿಲ್ಲ. ಮಿನಿಮಮ್ 14 ವರ್ಷ ಸರ್ವಿಸ್ ಅದ ನಂದು. ನಾ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದು ಬರ್ತೀನಿ. ಇವ್ರು ನನ್ನ ಜೀವ ಎನ್ ಬಿ ಹೊಡಿಬಹುದು. ಇವ್ರ ಹಿಂದೆ ಬಾಡಿ ಸಪೋರ್ಟ್ ಅದ, ಇವ್ರಿಗೆ ಬಾಡಿ ಸಪೋರ್ಟ್ ಅದ. ಇವ್ರು ಹೊಡಿಲಕ್ಕ ಹಿಂದಕ್ಕೆ ಆಗಲ್ಲ ನನಗೆ. ಯಾರು ಹೊಡಿತಾರೆ ಮೇಡಮ್? ಏನೋ ಒಂದು ಮನೆಗಂತ ಮಾಡ್ಕೊಂಡು ಹೋಗ್ರಿ. ಹೊಡೆಲ್ ಅಂದ್ಮೇಲೆ ಇವ್ರು ಯಾರಿಗೆ ಕೇಳೋದ್ರ ಝಡ್ಪಿಗೆ? ಅದು ಯಾರಿಗೆ ಕೇಳೋದು? ಅದ್ರ ಬಗ್ಗೆ ಒಂದು ಪ್ರೊಸೀಡಿಂಗ್ ಮಾಡಿ ಅವ್ರು ನೋಟಿಸ್ ಕೊಡ್ರಿ. ಯಾರು ಇದು ಫೋನ್ ಹಚ್ಚಿನ ಅಧ್ಯಕ್ಷರಾಗಿ ನೋಡ್ರಪ್ಪ ನಮ್ಮೂರು ಎಲ್ಲ ಹೇಳಿ ಮೇಡಮ್ ಅವ್ರಿಗೆ ಹೇಳೋದು. ಇಲ್ಲ. ಇವ್ರು ಅದು ತಂದು ಕೊಡು ಅಂದ್ರ ಕೊಡಲ್ಲಿ ಹೋದ್ರು ನಿಮ್ಗೆ ತಿಳಿದು ನೀವು ಮಾಡ್ಕೊರಪ್ಪ ಅಂತ ಹೇಳ್ದೆವು. ನನ್ನ ಫೋನು ಅಧ್ಯಕ್ಷರು ಬ್ಲಾಕ್ ಸುಮ್ಮನೆ ಇದು ಫೋನ್ ಬರಲ್ದೆ ಬರ್ತದ್ರಿ. ಇದು ಬ್ಲಾಕ್ ಲಿಸ್ಟ್ ಅಂತಾರ. ಬ್ಲಾಕ್ ಲಿಸ್ಟ್ ಅಂದ್ರೆ ಯಾವಾಗ ಗೊತ್ತಾಯ್ತದ? ನನ್ನ ಫೋನು ಅಧ್ಯಕ್ಷರು ಬ್ಲಾಕ್ ಲಿಸ್ಟ್ ನಾಗ ಹೌದ್ರಿ, ಇದ್ದಿರ್ಬೇಕು. ಓಕೆನಾ? ನಿನ್ನಿನ ಡೇಟಿ ಝಡ್ಪಾಕರ ಇವ್ರ ಅಧ್ಯಕ್ಷರ ಎಷ್ಟೊತ್ತಿಗೆ ಒಂದು ಫೋನ್ ಎತ್ತಲ್ರು. 5 ಕಾಲ್ ಅವ. ಹೌದ್ರಿ, ನಿಮ್ ಫೋನ್ ಮುಂಜಾನೆ 9ಕ್ಕೆ ಬಂದವ. ನಮ್ಮ ಮೈ ತೊಳ್ಕೊಳತ್ತಿದ ಎತ್ಬೇಕಾ? ಮತ್ತೆ ಟೈಮಿಂಗ್